ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಕೆಆರ್ಪೇಟೆ ಸ್ಕಾಲರ್ಸ್ PU ಕಾಲೇಜ್ಗೆ 100% ಫಲಿತಾಂಶ. ಭವಾನಿ ಬಿ ಗೌಡ ತಾಲೂಕು ಟಾಪರ್. ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ಪಟ್ಟಣದ ಸ್ಕಾಲರ್ಸ್ ಪದವಿ ಪೂರ್ವ ಕಾಲೇಜು ಮತ್ತೊಮ್ಮೆ ತನ್ನ ಜೈತ್ರಯಾತ್ರೆಯನ್ನು ಮುಂದುವರೆಸಿದ್ದು, ಈ ಬಾರಿಯ ದ್ವಿತೀಯ PUC ಪರೀಕ್ಷೆಯಲ್ಲಿ 100% ಫಲಿತಾಂಶ ಸಾಧಿಸಿ ಗಮನ ಸೆಳೆದಿದೆ. ಪ್ರಕಟವಾದ ದ್ವಿತೀಯ PUC ಫಲಿತಾಂಶದಲ್ಲಿ ಕಾಲೇಜಿನ ಎಲ್ಲ 151 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ದಾಖಲೆ ನಿರ್ಮಿಸಿದ್ದಾರೆ. ಕಳೆದ 9 ವರ್ಷಗಳಿಂದಲೂ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಪ್ರಥಮ ಸ್ಥಾನವನ್ನು ಪಡೆಯುತ್ತಿರುವ ಕಾಲೇಜು ಈ ವರ್ಷವೂ ಉತ್ತಮ ಫಲಿತಾಂಶದ ಮೂಲಕ ತನ್ನ ಸಾಧನೆಯನ್ನು ಮುಂದುವರಿಸಿದೆ. ಇದೇ ವೇಳೆ ಕಾಲೇಜಿನ ವಿದ್ಯಾರ್ಥಿನಿ ಭವಾನಿ ಬಿ ಗೌಡ ಅವರು 600ಕ್ಕೆ 587 ಅಂಕಗಳನ್ನು ಪಡೆದು ತಾಲೂಕಿನ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಈ ಸಾಧನೆಯ ಹಿನ್ನೆಲೆಯಲ್ಲಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು, ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರು ಕೇಕ್ ಕತ್ತರಿಸಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲ ಮಂಜುನಾಥ್, ಕಾಲೇಜಿಗೆ 100ಕ್ಕೆ 100ರಷ್ಟು ಫಲಿತಾಂಶ ದೊರೆತಿರುವುದು ಹೆಮ್ಮೆಯ ಸಂಗತಿ ಎಂದು ಸಂತಸ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳ ಪರಿಶ್ರಮ, ಉಪನ್ಯಾಸಕರ ಮಾರ್ಗದರ್ಶನ ಮತ್ತು ಪೋಷಕರ ಸಹಕಾರದಿಂದ ಈ ಸಾಧನೆ ಸಾಧ್ಯವಾಗಿದೆ ಎಂದು ಹೇಳಿದರು. ತಾಲೂಕಿನ ಟಾಪರ್ ಭವಾನಿ ಬಿ ಗೌಡ ಅವರಿಗೆ ಹಾಗೂ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಎಲ್ಲ 151 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಸ್ PU ಕಾಲೇಜಿನ ಆಡಳಿತ ಮಂಡಳಿ, ಸಂಸ್ಥೆಯ ಕಾರ್ಯದರ್ಶಿ ವಿದ್ಯಾಶ್ರೀ, ಪ್ರಾಂಶುಪಾಲರು, ಉಪನ್ಯಾಸಕ ವೃಂದ ಮತ್ತು ಪೋಷಕರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ವರದಿ ಡಾ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ವರ್ಷ ಆಗದ ಕಾಲೇಜು. ಈ ಕಾಲೇಜ್ ಬಗ್ಗೆ ನಮಗೆ ತುಂಬ ಇಲ್ಲಿ ನೈಟು ಡೇ ಎಲ್ಲ ಕ್ಲಾಸಸ್ ಮಾಡ್ತಿದ್ದೆಲ್ಲ ನೋಡಿ ಬೇರೆ ಮಕ್ಕಳುಗಳನ್ನ ಒಂದು 10 ಮಕ್ಕಳೇ ಇಂಟೆಲಿಜೆಂಟ್ ಮಾಡ್ತಿದ್ದೆ ಸೇರ್ಸೋಕ್ಕೆ.
ನಮ್ಮ ಮಗನೇ ಸರ್ SLC ಬರೀ 402 ನಂಬರ್ ತೆಗೆದಿದೆ ನನ್ನ ಮಗ. ಈಗ ಬರೀ 64%, ಈಗ 94%, 563 ನಂಬರ್ ತೆಗ್ದಾನೆ ನಮ್ಮ ಹುಡುಗ. ಇಲ್ಲಿ ಎಲ್ಲ ಟೀಚರ್ಸ್ಗಳು, ಎಲ್ಲ ಗುರುಗಳು ಸರ್ ತುಂಬ ಎಫೆಕ್ಟಿವ್ ಪಾಠ ಮಾಡ್ತಾರೆ. ಇಲ್ಲಿ ಒಂದು ಮಂಜುನಾಥ್ ಸರ್, ವಿದ್ಯಾ ಮೇಡಮ್ ಒಳ್ಳೆ ಒಂದು ರೀಸನ್ ಇಟ್ಕೊಂಡು ಸರ್ ಕ್ಲಾಸಸ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ನಮ್ಮ ಹಳ್ಳಿಗಾಡಿನ ಕೆಲವು ಮಕ್ಕಳುಗಳು ವಲಸೆ ಹೋಗ್ತಾರೆ, ಮಂಗಳೂರು, ಆಳ್ವಾಸು ಅಲ್ಲ. ಈಗ ನನ್ನ ಮಗನ ಜೊತೆ ಆಳ್ವಾಸ್ಗೆ ಹೋಗಿದ್ದಾರೆ ಮಕ್ಕಳೆಲ್ಲ. ಈಗ ನಮ್ಮ ಭೂಮಕೆರೆಗೆ ನಮ್ಮ ಹುಡುಗನೇ 2ನೇ ಟಾಪರು ಭೂಮಕೆರೆ ಸ್ಕೂಲ್ ಇದರಲ್ಲಿ. ಹಂಗಾಗಿ ಇಡೀ ಕಾಲೇಜ್ ಬಗ್ಗೆ ಸರ್ ಯಾವುದು ಮಾತಾಡೋಂಗಿಲ್ಲ. ನಮ್ಮ ಹಳ್ಳಿ ಗ್ರಾಮೀಣ ಪ್ರದೇಶದ ಮಕ್ಕಳುಗಳು ಅಲ್ಲಿ ವಲಸೆ ಹೋಗ್ತಾರಲ್ಲ, ಎಲ್ಲೂ ಹೋಗ್ಬೇಕಲ್ಲ, ತುಂಬ ಎಜುಕೇಷನ್ ಚೆನ್ನಾಗಿದೆ. ಹಂಗಾಗಿ ಇಲ್ಲಿ ಗ್ರಾಮೀಣ ಲೆಕ್ಚರ್ಸ್ಗಳು ಸರ್ ಒಂದೊಂದು ಸಬ್ಜೆಕ್ಟ್ ಇಬ್ಬಿಬ್ರು ಲೆಕ್ಚರ್ಸ್ ಇದ್ದಾರೆ. ಒಂದೊಂದು ಮಗುನೂ ಕೂಡ ಓದಿಸ್ತಾರೆ. ಎಲ್ಲ 10 ವರ್ಷ 15 ವರ್ಷ ಎಲ್ಲ ಎಕ್ಸ್ಪೀರಿಯನ್ಸ್ ಇದೆ ಅಂತ ಟೀಚರ್ಸ್ಗಳಿದ್ದಾರೆ ಸರ್. ಹಾಗಾಗಿ ನನ್ನ ಮಗನು ಈಗ SLC ಈಗ ರಿಸಲ್ಟ್ ಬದಲೇ ಸರ್ ನಮ್ಮ ಮಗನು ಇಲ್ಲೇ ಆಗ್ತೀವಿ. ದಯಮಾಡಿ ಈ ವಿದ್ಯಾಸಂಸ್ಥೆಗೆ ಸರ್ ಇಷ್ಟು ನಂಬರ್ ತೆಗೆದು ನನ್ನ ಮಗನ ಉತ್ತೀರ್ಣವಾಗಿ ಈ ಮಟ್ಟಿಗೆ ತಂದು ಒಂದು ಹಂತಕ್ಕೆ ತಂದವ್ರೆ. ಇಡೀ ಗುರು ಒಂದೋದವ್ರಿಗೆ ಸರ್, ಇಡೀ ಒಂದು ಈ ಸಂಸ್ಥೆಗೆ ಸರ್ ಯಾವಾಗಲೂ ನಾನು ಚಿರಋಣಿ ಆಗಿರ್ತೀನಿ ಗುರುಗಳೇ. ಹಳೆ ಮೈಸೂರು ರಸ್ತೆಯಲ್ಲಿ ಇರತಕ್ಕಂಥ ಸ್ಕಾಲರ್ಸ್ ಪದವಿ ಪೂರ್ವ ಕಾಲೇಜಿನ 2025-26ನೇ ಸಾಲಿನ ದ್ವಿತೀಯ PUC ಫಲಿತಾಂಶ ಇಂದು 3 ಗಂಟೆಗೆ ಪ್ರಕಟವಾಗಿದೆ. ಫಲಿತಾಂಶದ ಒಂದು ವಿವರಣೆ ಕೊಡೋದಾದರೆ, ನಮ್ಮ ತಾಲೂಕಿನಲ್ಲೇ ಸ್ಕಾಲರ್ಸ್ ಪದವಿ ಪೂರ್ವ ಕಾಲೇಜು ತಾಲೂಕು ಟಾಪರ್ ಆಗಿ ಭವಾನಿ ಎಂ ಗೌಡ ಅನ್ನೋ ಹುಡುಗಿ 587 ಅಂಕಗಳನ್ನ ಪಡೆದುಕೊಂಡು ತಾಲೂಕು ಟಾಪರ್ ಆಗಿದ್ದಾಳೆ. ಇದು ನಮಗೆ ಭಾಳ ಒಂದು ಹೆಗ್ಗಳಿಕೆಯ ವಿಚಾರ. ಅದೇ ರೀತಿ ನಮ್ಮ ಕಾಲೇಜು ಸತತವಾಗಿ 3 ಬಾರಿ ತಾಲೂಕು ಟಾಪರ್ಗಳನ್ನು ಕೊಟ್ಟಿದೆ. ಅದೇ ರೀತಿ ಪರೀಕ್ಷೆ ಬರೆದಿರ್ತಕ್ಕಂಥ 151 ವಿದ್ಯಾರ್ಥಿಗಳು ಕೂಡ ತೇರ್ಗಡೆ ಹೊಂದಿರ್ತಾರೆ. ಯಾರು ಒಂದು ಸ್ಟೂಡೆಂಟ್ ಕೂಡ ಸೆಕೆಂಡ್ ಕ್ಲಾಸ್ ಇಲ್ಲ, ಒಂದು ಸ್ಟೂಡೆಂಟ್ ಕೂಡ ಫೇಲ್ ಇಲ್ಲ. 100% ರಿಸಲ್ಟು. ಅದೇ ರೀತಿ ಕೂಡ 100% ಫಸ್ಟ್ ಕ್ಲಾಸ್ ಒಂದಿಗೆ ಇಡೀ ತಾಲೂಕಿಗೆ ಒಂದು ಉತ್ತಮವಾದಂಥ ಒಂದು ಕಾಲೇಜಾಗಿ ಇವತ್ತು ಹೊರಹೊಮ್ಮಿದೆ. ಇದಕ್ಕೆಲ್ಲರಿಗೆ ಶ್ರಮಿಸಿದಂಥ ನಮ್ಮ ಸ್ಕಾಲರ್ಸ್ ಪದವಿ ಪೂರ್ವ ಕಾಲೇಜು ಎಲ್ಲ ನಮ್ಮ ಉಪನ್ಯಾಸಕ ಮಿತ್ರರಿಗೆ ಈ ಸಂದರ್ಭದಲ್ಲಿ ಅವರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಕೀರ್ತಿ ಅನ್ನೋ ಒಂದು ಕೀರ್ತಿ KM ವಿದ್ಯಾರ್ಥಿದು ರಿಸಲ್ಟ್ ಇನ್ನೂ ಕೂಡ ಪೆಂಡಿಂಗ್ ಇದೆ. ಆ ಹುಡುಗಿದು ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ. ನಾಳೆ ನಾವು ಬೆಂಗಳೂರು ಬೋರ್ಡಿಗೆ ಹೋಗ್ಬಿಟ್ಟು ಆ ವಿದ್ಯಾರ್ಥಿಯ ಫಲಿತಾಂಶವನ್ನು ಪಡೆದುಕೊಂಡು ಇನ್ನೂ ಅಧಿಕೃತವಾಗಿ ನಾವು ಫಲಿತಾಂಶವನ್ನು ಘೋಷಣೆ ಮಾಡ್ತೀವಿ. ಸದ್ಯದ ಪರಿಸ್ಥಿತಿಯಲ್ಲಿ 587 ಅಂಕಗಳನ್ನ ಪಡೆದುಕೊಂಡಂಥ ಭವಾನಿ ಬಿ ಗೌಡ ಅನ್ನೋ ಹುಡುಗಿ ತಾಲೂಕು ಟಾಪರ್ ಆಗಿದ್ದಾರೆ ಹೇಳೋದು ನಮ್ಮ ಒಂದು ಸಂಸ್ಥೆಗೆ ಒಂದು ಹೆಗ್ಗಳಿಕೆ ವಿಚಾರ. ಅದೇ ರೀತಿ ನಮಗೂ ಸಂತಸ ತಂದಿದೆ. ಇನ್ನು ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳಿಗೆ ಯಾರ್ಯಾರು PUC ವಿದ್ಯಾರ್ಥಿಗಳನ್ನ ಬರೆದು ತೇರ್ಗಡೆಯಾಗಿದ್ದಾರೆ ಅವರಿಗೂ ಕೂಡ ನಮ್ಮ ಕಾಲೇಜಿನ ವತಿಯಿಂದ ಶುಭಾಶಯಗಳನ್ನ ಕೋರ್ತಾ ಶುಭಾಶಯ ತಿಳಿಸ್ತಿದ್ದೀನಿ. ಧನ್ಯವಾದ. ಮೈಸೂರು ರಸ್ತೆಯಲ್ಲಿ ಇರತಕ್ಕಂಥ ಸ್ಕಾಲರ್ಸ್ ಪದವಿ ಪೂರ್ವ ಕಾಲೇಜು 2025 ಮತ್ತು 26ನೇ ಸಾಲಿನ ದ್ವಿತೀಯ PUC ಫಲಿತಾಂಶ ಈ ದಿನ ಪ್ರಕಟವಾಗಿದೆ. ಪ್ರಕಟಗೊಂಡಂಥ ಒಂದು ಫಲಿತಾಂಶದ ವಿವರ ಹೇಳೋದಾದರೆ, ಭವಾನಿ ಬಿ ಗೌಡ ಅನ್ನೋ ವಿದ್ಯಾರ್ಥಿನಿ 587 ಅಂಕಗಳನ್ನ ಪಡೆದುಕೊಂಡು ವಿಜ್ಞಾನ ವಿಭಾಗದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾಳೆ. ಅದೇ ರೀತಿ ನಮ್ಮ ಕಾಲೇಜಿನ ಒಟ್ಟಾರೆ ವಿದ್ಯಾರ್ಥಿಗಳು 151 ವಿದ್ಯಾರ್ಥಿಗಳು ಪರೀಕ್ಷೆಗಳನ್ನು ಬರೆದಿದ್ರು. ಆ 151 ವಿದ್ಯಾರ್ಥಿಗಳು ಕೂಡ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗಿ 100% ರಿಸಲ್ಟ್ ಬಂದಿದೆ. ಯಾವುದೇ ರೀತಿಯಾದಂಥ ಸೆಕೆಂಡ್ ಕ್ಲಾಸ್ ಆಗಲಿ, ಯಾವುದೇ ರೀತಿಯಾದಂಥ ಫೇಲ್ ಕ್ಲಾಸ್ ಆಗಲಿ ಯಾವ ಒಂದು ವಿದ್ಯಾರ್ಥಿಗಳು ಕೂಡ ಇಲ್ಲ. ಅದೇ ರೀತಿ ಈ ಒಂದು ಫಲಿತಾಂಶಕ್ಕೆ ಒಟ್ಟಾರೆ ಶ್ರಮಿಸಿದಂಥ ನನ್ನೆಲ್ಲ ಉಪನ್ಯಾಸಕ ಮಿತ್ರರಿಗೆ, ಆಡಳಿತ ಮಂಡಳಿಯವರಿಗೆ ನಾನು ಈ ಒಂದು ವಿಶೇಷ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸ್ತೀವಿ. ಅದೇ ರೀತಿ ಕೂಡ ಇನ್ನೊಂದು ಪ್ರಮುಖವಾದ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಇನ್ನೊಬ್ಬ ವಿದ್ಯಾರ್ಥಿನಿ ಕೀರ್ತಿ KM ಅನ್ನೋ ವಿದ್ಯಾರ್ಥಿನಿ ಫಲಿತಾಂಶ ತಾಂತ್ರಿಕ ಕಾರಣದಿಂದ ತಡೆ ಹಿಡಿದಿದ್ದಾರೆ. ಅದಿನ್ನೂ ಕೂಡ ಪ್ರಕಟಗೊಂಡಿಲ್ಲ. ಆಸ್ ಆಫ್ ನಾವು ಅಧಿಕೃತವಾಗಿ ತಾಲೂಕು ಟಾಪರ್ ನಾವೇ ಆಗಿದ್ದೀವಿ. ನಾಳೆ ಮತ್ತೊಮ್ಮೆ ನಾವು ಬೆಂಗಳೂರು ಬೋರ್ಡಿಗೆ ಹೋಗಿ ಆ ಹುಡುಗಿಯ ವಿದ್ಯಾರ್ಥಿಯ ಫಲಿತಾಂಶವನ್ನು ಮತ್ತೊಂದು ನಾವು ಕ್ರಾಸ್ ಚೆಕ್ ಮಾಡಿ ಮತ್ತೊಮ್ಮೆ ಅಧಿಕೃತವಾಗಿ ನಾಳೆ ಮತ್ತೆ ನಾವು ಅದನ್ನು ಘೋಷಣೆ ಮಾಡ್ತೀವಿ. ಸದ್ಯದ ಪರಿಸ್ಥಿತಿಯಲ್ಲಿ ತಾಲೂಕು ಟಾಪರ್ 587 ಭವಾನಿ ಬಿ ಗೌಡ ನಮ್ಮ ವಿದ್ಯಾರ್ಥಿನಿ ಪಡೆದುಕೊಂಡು ತಾಲೂಕಿಗೆ, ಇಡೀ ಮಂಡ್ಯ ಜಿಲ್ಲೆ ತಾಲೂಕಿಗೆ, ನಮ್ಮ ಕೇರ್ಪೇಟೆ ತಾಲೂಕಿಗೆ, ನಮ್ಮ ಕಾಲೇಜಿಗೆ ಒಂದು ಒಳ್ಳೆ ಕೀರ್ತಿಯನ್ನು ತಂದಿದ್ದಾಳೆ. ಹಾಗಾಗಿ ಈ ಸಂದರ್ಭದಲ್ಲೂ ಕೂಡ ವಿದ್ಯಾರ್ಥಿನಿಗೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನ ತಿಳಿಸ್ತೀವಿ. ಅದೇ ರೀತಿ ನಮ್ಮ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರು ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ, ತೇರ್ಗಡೆಯಾಗಿದ್ದಾರೆ, ಉತ್ತಮವಾದ ಅಂಕ ಬಂದಿದ್ದಾರೆ, ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದ ಮುಖಾಂತರ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತೀವಿ. ಧನ್ಯವಾದಗಳು. ಮೈಸೂರು ರಸ್ತೆಯಲ್ಲಿ ಇರ್ತಕ್ಕಂಥ ಸ್ಕಾಲರ್ಸ್ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರು ಮತ್ತು ಕಾರ್ಯದರ್ಶಿಗಳು ನಾನು ಮಂಜುನಾಥ್ ಮಾತಾಡ್ತಿರೋದು. ಕಾರ್ಯದರ್ಶಿ ವಿದ್ಯಾಸಿಯನ್ ಅಂತ ಹೇಳಿ
2025-26ನೇ ಸಾಲಿನ ದ್ವಿತೀಯ PUC ಫಲಿತಾಂಶ ಇಂದು ಮಧ್ಯಾಹ್ನ 3 ಗಂಟೆ ಪ್ರಕಟವಾಯಿತು. ಫಲಿತಾಂಶದ ಒಂದು ವಿವರಣೆ ಕೊಡಿದರೆ, ನಮ್ಮ ತಾಲೂಕಿನಲ್ಲಿ ಸ್ಕಾಲರ್ಸ್ ಪದವಿ ಕಾಲೇಜು ಭವಾನಿ ಬಿ ಗೌಡ ಎಂಬ ವಿದ್ಯಾರ್ಥಿನಿ 587 ಅಂಕಗಳನ್ನ ಪಡೆದುಕೊಂಡು ತಾಲೂಕಿಗೆ ಟಾಪರ್ ಆಗಿದ್ದಾಳೆ. ಅದೇ ರೀತಿ ಒಟ್ಟಾರೆ ಫಲಿತಾಂಶವನ್ನು ನಾವು ಪರಿಗಣಿಸೋದಾದರೆ, ಪರೀಕ್ಷೆ ಬರೆದಿರ್ತಕ್ಕಂಥ 151 ವಿದ್ಯಾರ್ಥಿಗಳಲ್ಲಿ 151 ವಿದ್ಯಾರ್ಥಿಗಳು ಕೂಡ ತೇರ್ಗಡೆಯಾಗಿ, ಅದು ಕೂಡ ಪ್ರಥಮ ದರ್ಜೆಯಲ್ಲಿ ಯಾವುದೇ ಒಂದು ವಿದ್ಯಾರ್ಥಿ ಕೂಡ ಸೆಕೆಂಡ್ ಕ್ಲಾಸ್ ಇಲ್ಲ, ಯಾವೊಂದು ವಿದ್ಯಾರ್ಥಿ ಕೂಡ ಫೇಲ್ ಇಲ್ಲ. 100% ರಿಸಲ್ಟ್ನ ನಾವು ತಾಲೂಕಿಗೆ ನಾವು ನಮ್ಮ ಕಾಲೇಜ್ ವತಿಯಿಂದ ನಾವು ಪ್ರೊವೈಡ್ ಮಾಡಿದ್ದೀವಿ. ಅದೇ ರೀತಿ ಇದಕ್ಕೆಲ್ಲ ಕಾರಣಕ್ಕಂಥ ಮೇನ್ ರೀಸನ್ ಏನಪ್ಪ ಅಂದರೆ, ನಮ್ಮಲ್ಲಿರ್ತಕ್ಕಂಥ ಹೈಲಿ ಕ್ವಾಲಿಫೈಡ್ ಆ್ಯಂಡ್ ಡೆಡಿಕೇಟೆಡ್ ಸ್ಟಾಫ್ ಪೀಪಲ್ ಮತ್ತು ನಮ್ಮ ಪೇರೆಂಟ್ಸ್ ಕೋಆಪ್ರೇಷನಿಂದ ಇದೆಲ್ಲ ಸಾಧ್ಯ ಆಗಿರೋಂಥದ್ದು. ನಮ್ಮ ತಾಲೂಕಿನಲ್ಲಿ ನಾವು ಸುಮಾರು 9 ವರ್ಷಗಳಿಂದಲೂ ಕೂಡ ಇಡೀ ತಾಲೂಕಿಗೆ ಒಂದು ಉತ್ತಮವಾದಂಥ ಫಲಿತಾಂಶವನ್ನು ಪ್ರಥಮ ವರ್ಷದಿಂದಲೂ ಕೂಡ ನಾವು ಕೊಡ್ತಾ ಬಂದಿದ್ದೀವಿ. ಈ ಒಂದು ಫಲಿತಾಂಶ ನಮಗೆ 3ನೇ ಬಾರಿ ತಾಲೂಕು ಟಾಪರ್ ಆಗಿ ಹೊರಹೊಮ್ಮಿರೋದು ಭಾಳ ಖುಷಿಯಾದಂಥ ಒಂದು ವಿಚಾರ. ಇದೇ ರೀತಿ ಈ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳು ನಿಜವಾಗಲೂ ಕೂಡ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಆಗಿ ಸುಮಾರು ಎಷ್ಟೋ ಜನ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಿಂದ ವ್ಯಾಸಂಗ ಮಾಡಿ ನಮ್ಮ ಕಾಲೇಜಿಗೆ ದಾಖಲಾತಿ ಹೊಂದಿದ್ರು. ಇವತ್ತು ಅವರೆಲ್ಲ ಫಲಿತಾಂಶಗಳು ಕೂಡ ಅತ್ಯುನ್ನತ ಶ್ರೇಣಿಯಲ್ಲಿ ಇವತ್ತು ಪಾಸಾಗಿರೋದು ನಮಗೆ ನಮ್ಮ ಆಡಳಿತ ಮಂಡಳಿ ಹಾಗೂ ನಮ್ಮ ಉಪನ್ಯಾಸಕ ವರ್ಗದವರಿಗೆ ಭಾಳ ಸಂತಸ ತಂದಿದೆ. ಇದೇ ರೀತಿ ನಮ್ಮ ಸಂಸ್ಥೆಯು ಮುಂದೆಯೂ ಕೂಡ ಅತಿ ಹೆಚ್ಚು ಅಂಕಗಳನ್ನ ಕೊಡುವ ಮುಖಾಂತರ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡುವಂಥ ಮುಖಾಂತರ ಇನ್ನೂ ಮುನ್ನಡೆಸ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ಯಾರ್ಯಾರು ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟಲ್ಲಿ ಉತ್ತಮವಾದ ಅಂಕಗಳನ್ನ ಪಡ್ಕೊಂಡಿದ್ದೀವಿ, ಅದೇ ರೀತಿ ಪಾಸ್ ಆಗಿದ್ದೀವಿ, ಅವರೆಲ್ಲರಿಗೂ ಕೂಡ ನಮ್ಮ ಕಾಲೇಜಿನ ವತಿಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ತಿಳಿಸ್ತೀವಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ಮಂಜುನಾಥ ಪ್ರಿನ್ಸಿಪಲ್.